ಹಾಯ್. ಇದು ಭೂತಪ್ಪ ಮರ ಅಂತ ನಮ್ಮ ಸುತ್ತಮುತ್ತ ಇರೋ ಹೊಲಗಳಿಗೆಲ್ಲ ಇಲ್ಲಿ ಎಲ್ಲರೂ ವರ್ಷಕ್ಕೊಂದ್ಸಲಿ ಅಡುಗೆ ಮಾಡಿಸಿ ಆರಾಧನೆ ಮಾಡಿ ಪೂಜೆ ಮಾಡ್ಕೊಂಡು ಇದರ ಉದ್ದೇಶ ಅಂದರೆ ಹುಳ ಉಪ್ಪಳ ಕಾಟ ಕಾಡು ಪ್ರಾಣಿಗಳ ಕಾಟ ಕಳ್ಳರ ಕಾಟ ಯಾವುದು ಇದು ಬರಬಾರ್ದು, ಏನು ತೊಂದರೆ ಬಂದರೆ ನೋಡ್ಕೊಳಪ್ಪ ಅಂತ ಅಡುಗೆ ಎಲ್ಲ ಮಾಡಿಸಿ ಆರಾಧನೆ ಮಾಡಿ ಊಟಕ್ಕೆ ಹಾಕ್ತಾರೆ ಊರೆಲ್ಲ. ಏನಪ್ಪ ನೆನ್ನೆ ಹಾಕಿರೋ ವಿಡಿಯೋನ ಇವತ್ತು ಹಾಕ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ನಾವು ಲಾಸ್ಟ್ ಇಯರ್ ಹೇಗೆ ಭೂತಪ್ಪ ಹಬ್ಬನ ಮಾಡಿದ್ವಿ ಅಂತ ಹೇಳಿ ವಿಡಿಯೋ ಇತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೀಗೆ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿಕೊಂಡು ಹೊಲದಲ್ಲಿ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದೇ ರೀತಿನೇ ನಾವು ಪ್ರತಿ ವರ್ಷ ಹಬ್ಬ ಮಾಡೋದು. ಹಾಗೆ ನಾವು ಲಾಸ್ಟ್ ಇಯರ್ ಕೂಡ ಈರುಳ್ಳಿ ಬೆಳೆದಿದ್ವಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಈರುಳ್ಳಿ ಬೆಳೆಯೋದು ಮತ್ತು ಕೀಳೋದನ್ನು ತೋರಿಸಿದೆ ಅಲ್ವಾ, ಅದ್ರ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ಹೇಳ್ತಾ ಇದ್ದೀನಿ ಇವಾಗ. ಇದ್ರದ್ದು ಗ್ರೀನ್ ಆನಿಯನ್ ಪಾರ್ಟ್ ಇರುತ್ತಲ್ವಾ, ಅದನ್ನು ಕುಯ್ದುಬಿಟ್ಟು ಐಟಮ್ ಸೈಜ್ ಮಾಡ್ತಾರೆ. ಸೈಜ್ ಕ್ಯಾಟಗರೈಸ್ ಮಾಡಿದ ಮೇಲೆ ಪ್ಯಾಕೆಟ್ ತುಂಬ್ತಾರೆ. ತುಂಬಿದ ಮೇಲೆ ಇದನ್ನು ಮಾರ್ಕೆಟಿಗೆ ಹಾಕ್ಬೋದು, ಇಲ್ಲ ಅಂತಂದರೆ ಪ್ರೈವೇಟಲ್ಲಿ ಕೂಡ ನಾವು ಯಾರಿಗಾದರೂ ಸೇಲ್ ಮಾಡ್ಬೋದು. ನಮ್ಮದು ಲಾಸ್ಟ್ ಇಯರ್ ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಲಿಗೆ ಸೇಲ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ನಮ್ಮಪ್ಪ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅಣ್ಣನ ನಮ್ಮ ಅಜ್ಜಿ ಮನೆ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳಿ ಏನಪ್ಪ ಇವಳು ಏನೇನೋ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅಂತ ಅನ್ಕೊಂಡ್ರೆ, ನಮ್ಮ ಅಣ್ಣ ದೊಡ್ಡಮ್ಮ ಹಿಂದೆ ಹೋಗ್ಯಾರೆ ಅಂತ ನೋಡಕ್ ಹೋದ್ರೆ ನಮ್ಮ ದೊಡ್ಡಮ್ಮ ನನಗೆ ಕೌಂಟ್ರ್ ಕೊಟ್ರು. ಯಾಕೆ ಹೋಗಿದ್ದೀರಾ ಇಬ್ರು? ನೋಡಿ ಇದಕ್ಕೆ ಚಂದ್ರಬುಕ್ಕೆ ಹಣ್ಣು ಅಂತ ಕರೀತಾರೆ. ಇದು ರೆಡ್ ಕಲರ್ ಇರುತ್ತೆ, ಒಳಗಡೆ ಪಲ್ಪು ಸಖತ್ ಟೇಸ್ಟಿ ಆಗಿರುತ್ತೆ. ಹಾಗೆ ನಮ್ಮ ಅಣ್ಣ ಮೇಲೆ ಎಲ್ಲ ಹತ್ಬಿಟ್ಟು ಕಿತ್ಕೊಡ್ತಿದ್ದ, ಪಾಪ ನಾವು ಬ್ಯಾಂಗ್ಳೂರ್ ಹೋಗ್ತೀವಿ ಅಂತ ಹೇಳಿ. ನಮ್ಮ ಸಿದ್ದುಗೆ ತಿನ್ನೋ ಅಂತ ಹೇಳಿದ್ರೆ ತಿಂತಾ ಇಲ್ಲ. ನಾವೆಲ್ಲ ತಿನ್ನಬೇಕು ಅಂತ ಅಷ್ಟು ಕ್ರೇವ್ ಮಾಡ್ತಾ ಇರ್ತೀವಿ, ಇವರಿಗೆಲ್ಲ ಅವೈಲಬಲ್ ಇದ್ರೂ ತಿನ್ನಲ್ಲ, ಅದು ಹಾಗೇನೆ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಅವ್ರದ್ದು ಹಸು ಕರು ಹಾಕಿತ್ತಂತೆ. ಇದು ಕರು ಹಾಕಿದ್ದು ಮಂಗಳವಾರ ಬೆಳಗಿನ ಜಾವ 4 ಗಂಟೆಗೆ. ಆದರೆ ನಾವು ಬ್ಯಾಂಗ್ಳೂರಿಗೆ ಆಲ್ರೆಡಿ ಸ್ಯಾಟರ್ಡೆ ನೈಟ್ ಅಷ್ಟರಲ್ಲಿ ರೀಚ್ ಆಗಿಬಿಟ್ಟಿದ್ವಿ. ಆದರೂ ನಾನು ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನಮ್ಮ ಅಣ್ಣ ವಿಡಿಯೋ ಕಳಿಸಿದ್ರು ಅಂತ ಹೇಳಿ ಅದನ್ನು ಕೂಡ ಹಾಕಿದ್ದೆ. ಇದು ಗಿಣ್ಣು ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಕೂಡ. ಹಸು ಕರು ಹಾಕಿದ ಮೊದಲನೇ ಹಾಲನ್ನ ಈ ಥರ ಪ್ರಿಪೇರ್ ಮಾಡ್ಬೋದು. ಇದಕ್ಕೆ ಬೆಲ್ಲ ಹಾಕಿ ಹಾಲು ಹಾಕಿ ಪ್ರಿಪೇರ್ ಮಾಡ್ತಾರೆ. ನಾವು ಊರಲ್ಲಿದ್ದಾಗಲೇ ಬೇರೆಯವ್ರು ನಮಗೆ ಗಿಣ್ಣದ ಹಾಲು ಕೊಟ್ಟಿದ್ರು ಅಂತ ಹೇಳಿ ನಮ್ಮಮ್ಮ ಗಿಣ್ಣು ಮಾಡಿದ್ರು. ಇದು ಫಸ್ಟ್ ಡೇ ಹಾಲಿನಲ್ಲಿ ಮಾತ್ರ ಈ ಥರ ಕೇಕ್ ಥರ ಬರುತ್ತೆ. ಸೆಕೆಂಡಿಂದ 5th ಡೇವರೆಗೂ ಹಾಲಿನಲ್ಲಿ ಸ್ವಲ್ಪ ಒಡ್ಕೊಡ್ಕ ಥರ ಆಗತ್ತೆ. ಅದಾದ್ಮೇಲಿಂದ ನಾರ್ಮಲ್ ಹಾಲು ಕರಿಬೋದು. ಹಾಗೆ ನಾವು ಬ್ಯಾಂಗ್ಳೂರ್ ಹೊರಡೋ ಅಷ್ಟರಲ್ಲಿ ನಮ್ಮ ಅಣ್ಣ ಮನೆಗೆ ಬಂದಿದ್ರು. ಬೈಕ್ ಇತ್ತು ಅಂತ ಹೇಳಿ ನಾನು ಒಂದು ರೌಂಡ್ ಹೋಗ್ಬಿಟ್ಟು ಬಂದೆ. ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೆ ನಾನು ಊರಲ್ಲೇ ಇದ್ದೆ. ಇವಾಗ ಹೊರಡಬೇಕು ಅಂತ ಹೇಳಿ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಬಸ್ ಸ್ಟಾಪ್ ಹೋಗಿ ನೋಡಿದ್ರೆ ನಮ್ಮಮ್ಮ 4 ಬ್ಯಾಗ್ ಮಾಡ್ಕೊಂಡಿದ್ದಾರೆ. ಏನಮ್ಮ ನಾವು ಇದ್ದಿದ್ದು 2 ದಿನ, ಇಬ್ರಿಗೆ ಇಷ್ಟೊಂದು ಬ್ಯಾಗ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ರೆ ಏನು ಹೇಳಿದ್ರು ಗೊತ್ತಾ? ಏನೋ ತಗೊಂಡಿಲ್ಲ, ಅದಿಷ್ಟು ಇದಿಷ್ಟು ಅಂತಾನೆ ಇಷ್ಟೊಂದು ಬ್ಯಾಗ್ ಆಗೋಗಿದೆ ಅಂತ ಹೇಳ್ತಾ ಇದ್ರು. ಹೋಗ್ಲಿ ಬಿಡು ಅಂತ ಹೇಳಿ ನಾವು ಬಸ್ ಹತ್ಕೊಂಡು ಹೊರಟ್ವಿ. ನಾವು ಹೋಗ್ತಿದ್ದು ಹಿರಿಯೂರಿಗೆ. ದುರ್ಗಾ ಹಿಂದೂ ಮಹಾಗಣಪತಿ ವಿಸರ್ಜನೆ ಇತ್ತು ಅಂತ ಹೇಳಿ ಅಲ್ಲಿ ಹೋಗೋದಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ. ಬಸ್ಸು, ಆಟೋ, ಬೈಕು, ಕಾರು ಏನು ಕೂಡ ಸಿಟಿ ಒಳಗಡೆ ಬಿಡಲ್ಲ, ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ನಾನು ಕೂಡ ಒಂದು 2-3 ವರ್ಷ ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಹೋಗಿದ್ದೆ. ತುಂಬ ಅಂದರೆ ತುಂಬ ಜನ ಇರ್ತಾರೆ. ನಮ್ಮ ಅಣ್ಣಂದ್ರ ಜೊತೆ ಹೋಗಿದ್ದೆ. ಒಬ್ಬರೇ ಎಲ್ಲ ಹೋಗೋದಕ್ಕೆ ಆಗೋದೇ ಇಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ಆನ್ ದ ವೇ ಆಕ್ಸಿಡೆಂಟ್ ಆಗೋಗಿದೆ. ಬಸ್ ಹೋಗೋದಕ್ಕೆ ಜಾಗ ಇಲ್ಲ ಅಂತ ಹೇಳಿ ಊರವ್ರು ಅಡ್ಡ ಹಾಕಿದ್ರು. ಆದರೆ ನಾವು ಏನು ಅಂತ ಹೋಗಿ ನೋಡಿದ್ರೆ ಏನೂ ಆಗಿರಲಿಲ್ಲ. ಒಂದು ಲಾರಿ ಚರಂಡಿಗೆ ಇಳಿಸ್ಬಿಟ್ಟಿದ್ದ. ಹಾಗೆ ಅದರಲ್ಲಿರೋ ಲೋಡ್ನೆಲ್ಲ ಒಂದು ಟ್ರ್ಯಾಕ್ಟರಿಗೆ ಲೋಡ್ ಮಾಡ್ತಾಯಿದ್ರು. ಹಾಗಾಗಿ ಬಸ್ ಹೋಗೋದಕ್ಕೆ ಜಾಗ ಇರಲಿಲ್ಲ. ಅವ್ರನ್ನ ತೆಗೆಸಿ ನಾವು ಹೊರಟ್ವಿ. ನಾವು ಹೊರಟಾಗ ನಮ್ಮೂರಲ್ಲಂತೂ ಮಳೆ ಇರಲಿಲ್ಲ. ಹಿರಿಯೂರು ಹತ್ತತ್ರ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಹೆಂಗಪ್ಪ ಇಷ್ಟೊಂದು ಲಗೇಜ್ ಇಟ್ಕೊಂಡು ಇಳ್ಕೊಂಡು ಬಸ್ ಕ್ಯಾಚ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಹಿರಿಯೂರಿಗೆ ಬಂದಿದ ತಕ್ಷಣ ಮಳೆ ನಿಂತಿತ್ತು. ಮತ್ತೆ KSRTC ಬಸ್ ಹತ್ತಿದ ತಕ್ಷಣ ತುಂಬ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನೆಲಮಂಗಲ ಬಂದರೂ ಬಿಟ್ಟಿರಲಿಲ್ಲ ಮಳೆ. ಬ್ಯಾಂಗ್ಳೂರ್ ಬಂದರೆ ಮಳೆನೇ ಇರಲಿಲ್ಲ. ಇದೇ ಮಳೆಯಲ್ಲಿ ನಮ್ಮ ಯೋಗರಾಜ್ ಭಟ್ರು ಮತ್ತು ಜಯನ್ ಕಾಯ್ಕಿಣಿ ಸರ್ ಅವರ ಸಾಂಗ್ಸ್ನ ಕೇಳ್ಕೊತಾ ಬಂದೆ. ಎಷ್ಟು ಕೇಳಿದ್ರು ಸಮಾಧಾನ ಆಗಲ್ಲ, ಕೇಳ್ದಂಗೆಲ್ಲ ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಂತೂ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವ್ರ ಸಾಂಗ್ಸ್ಗಳನ್ನ. ಊರಲ್ಲಿದ್ದಾಗಲೇ ಒಂಥರ ಜೀವನ ಚೆನ್ನಾಗಿರುತ್ತೆ, ಬೆಂಗಳೂರಿಗೆ ಬಂದರೆ ಇನ್ನೊಂದು ಥರ ಜೀವನ ಚೆನ್ನಾಗಿರುತ್ತೆ. ಎರಡಕ್ಕೂ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನನಗೆ ಜನ್ಮ ಕೊಟ್ಟಿರೋದು ನಮ್ಮ ಊರಾದ್ರೂ ನನಗೆ ವಿದ್ಯೆ ಕೊಟ್ಟು ಕೆಲಸ ಕೊಟ್ಟು ಜೀವನ ರೂಪಿಸ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಿರೋದು ಬೆಂಗಳೂರು. ನಾನು 3 ವರ್ಷದ ಕೂಸಾಗಿದ್ದಾಗಿಂದನೂ ನಾನು ಬೆಂಗಳೂರಲ್ಲಿ ಇದ್ದೀನಿ. ನನ್ನ ಜೀವನದ ಅತಿ ಹೆಚ್ಚು ಭಾಗನ ಬೆಂಗಳೂರಲ್ಲಿ ಕಳೆದಿದ್ದೀನಿ. ಆದ್ರೂ ನಮ್ಮ ಊರಿನ ಮೇಲೆ ಒಂಥರ ಒಲವು ಜಾಸ್ತಿ, ಬೆಂಗಳೂರು ಮೇಲೆ ಒಂಥರ ಗೌರವ ಜಾಸ್ತಿ. ನಾವು ಬ್ಯಾಂಗ್ಳೂರ್ ಟು ಚಿತ್ರದುರ್ಗ ಟ್ರಾವೆಲ್ ಮಾಡಬೇಕು ಅಂತಂದರೆ NH4 ಮುಖಾಂತರ ಹೋಗಬೇಕು. ನೆಲಮಂಗಲ, ತುಮಕೂರು, ಶಿರಾ, ಹಿರಿಯೂರು, ಅದಾದಮೇಲೆ ದುರ್ಗ ಸಿಗುತ್ತೆ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಚೆನ್ನೈಯಿಂದ ಮುಂಬೈವರೆಗೂ ಇದೆ. ಇದಕ್ಕೆ ಪುಣೆ ಬೆಂಗಳೂರು ಹೈವೇ ಅಂತಲೂ ಕರೀತಾರೆ. ಇವಾಗ ರೀನಂಬರಿಂಗ್ ಮಾಡಿದಾರಂತೆ, NH48 ಅಂತಲೂ ಕರೀತಾರೆ.
ಇನ್ಫಾರ್ಮೇಷನ್ ಸರಿನಾ ತಪ್ಪಾ ಅಂತ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಅಕಸ್ಮಾತ್ ತಪ್ಪಾಗಿದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಗೂಗಲ್ ಮುಖಾಂತರನೇ ತಿಳ್ಕೊಂಡಿರೋದು. ಚಾಟ್ ಜಿ ಪಿ ಟಿನಲ್ಲಿ ಒಂದ್ಸಲ ರಾಗಿಗುಡ್ಡದಲ್ಲಿ ಅರಳಿಕಟ್ಟೆ ಮತ್ತು ಅಶ್ವತ್ಥ ಮರದ ಬಗ್ಗೆ ಮಾತಾಡುವಾಗ ತಪ್ಪಾಗಿ ಮಾತಾಡ್ಬಿಟ್ಟಿದ್ದೆ. ಅದಾದಮೇಲೆ ನಮ್ಮ ದೊಡ್ಡಮ್ಮ ಫೋನ್ ಮಾಡಿ ಹೇಳಿದರು ಇದು ಹಾಗಲ್ಲ ಹೀಗೆ ಅಂತ ಹೇಳಿ. ಆಮೇಲೆ ಹೋಗಿ ನೋಡಿದ್ರೆ ಚಾಟ್ ಜಿ ಪಿ ಟಿ ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಅಂತ ಕೂಡ ಇತ್ತು. ಬ್ಯಾಂಗ್ಳೂರ್ ಮನೆ ರೀಚ್ ಆಗಿದ ತಕ್ಷಣ ನಮ್ಮಮ್ಮ ಊರಿಂದ ತಂದಿರೋ ಬ್ಯಾಗ್ನೆಲ್ಲ ಅನ್ಪ್ಯಾಕ್ ಮಾಡಿದ್ರು. ಹಣ್ಣು ತರಕಾರಿ ಸೊಪ್ಪು ಎಲ್ಲ ತಂದಿದ್ವಿ. ಅದನ್ನೆಲ್ಲ ಎತ್ತಿಟ್ಟು ಫ್ರೆಶ್ ಆಗೋ ಅಷ್ಟ್ರಲ್ಲಿ ಅಮ್ಮ ಅಡುಗೆ ಮಾಡಿದ್ರು. ಏನು ಅಡುಗೆ ಮಾಡಿದ್ದಾರೆ ಅಂತ ಕೇಳ್ತಿದ್ದೀರಾ, ಇವಾಗ ಹಾಕಿದ್ದೀನಿ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ಉದ್ಕ ಮುದ್ದೆ ತಿಂದೆ ಅಂತ ಹೇಳಿದ್ದೆ. ಎಷ್ಟೊಂದು ಜನ ಕನ್ಫ್ಯೂಷನ್ಸ್ ಇರುತ್ತೆ, ಅದು ನಮ್ಮ ಕಡೆ ಯೂಸ್ ಮಾಡೋ ವರ್ಡ್. ಉದ್ಕ ಮುದ್ದೆ ಅಂತಂದರೆ ರಾಗಿ ಮುದ್ದೆ, ಉದ್ಕ ಅಂತಂದರೆ ಬಸ್ಸಾರು. ಹಾಗೆ ಇದು ನಮ್ಮೂರಿಂದ ತಂದಿದ್ದ ಪಾಲಕ್ ಸೊಪ್ಪಿಂದಾನೇ ಪಲ್ಯ ಮಾಡಿರೋದು. ಇದು ಅಮಟೆಕಾಯಿ ಉಪ್ಪಿನಕಾಯಿ, ಅದು ಕೂಡ ನಮ್ಮೂರಿಂದ. ಇದು ಕಂಚಿ ಎಳ್ಳಿಕಾಯಿ ಉಪ್ಪಿನಕಾಯಿ, ಅದು ಕೂಡ ನಮ್ಮೂರಿಂದ. ರಾಗಿನೂ ನಮ್ಮೂರಿಂದಾನೇ ತಂದಿರೋದು. ಇಷ್ಟು ದಿನ ನಾನು ಊರಿನ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡಿದ್ನಲ್ಲ, ನಾಳೆ ನಿಮಗೆ ನಾನು 100 ಡೇಸ್ ಚಾಲೆಂಜ್ದು ಅಪ್ಡೇಟ್ ಕೊಡ್ತೀನಿ. ಇಡೀ ವೀಕ್ ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಆಲ್ಸೋ ನಾನು ಸ್ಟ್ರೆಂತ್ ಟ್ರೈನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ನನ್ನ ಡಾಕ್ಟರ್ ಫ್ರೆಂಡ್ನ ಕೂಡ ಕೇಳಿದ್ದೆ. ಹಾಗಿದ್ರೆ ನಾಳೆ ಸಿಗೋಣ, ಬಾಯ್.